ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಶರಣು ಶರಣಾರ್ಥಿ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ. ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿಯ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಎಂದು ಹೇಳುತ್ತಾ, ಈ ದಿನ ನಾವು ಇಸ್ಲಾಂ ಧರ್ಮ ಈ ಅಧ್ಯಾಯದ ಕುರಿತು ಅಭ್ಯಸಿಸೋಣ. ಇಸ್ಲಾಂ ಧರ್ಮದ ಸ್ಥಾಪಕರು ಮೊಹಮ್ಮದ್ ಪೈಗಂಬರ್. ಇವರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಪೈಗಂಬರ್ ಪದದ ಅರ್ಥ. ಪೈಗಂಬರ್ ಎಂದರೆ ದೇವರ ಸಂದೇಶ ಸಾರುವ ಪ್ರವಾದಿ ಎಂದರ್ಥ. ಇವರು ಹುಟ್ಟುವ ಮುನ್ನವೇ ತಮ್ಮ ತಂದೆಯನ್ನು ಕಳೆದುಕೊಂಡು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದ ನಂತರ ವ್ಯಾಪಾರ ಮಾಡುತ್ತಾ ಖದೀಜಾ ಎಂಬ ಯುವತಿಯ ಹತ್ತಿರ ಕೆಲಸಕ್ಕೆ ಸೇರಿಕೊಂಡರು. ಅವಳು ವಿಧವೆಯಾಗಿದ್ದಳು. ಇವರ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ನೋಡಿ ಖದೀಜಾಳು ಇವರನ್ನು ಮದುವೆಯಾದಳು. ಮೊಹಮ್ಮದ್ ಪೈಗಂಬರರಿಗೆ ಸುಮಾರು 40 ವರ್ಷ ವಯಸ್ಸಿನವರಿದ್ದಾಗ ಅವರು ಜ್ಞಾನಕ್ಕೆ ಹೋಗತೊಡಗಿದರು. ಹೀಗೆ ಜ್ಞಾನ ಮಾಡುತ್ತಾ ದೇವರ ಸಂದೇಶಗಳನ್ನು ಪಡೆದುಕೊಂಡು ಅವುಗಳನ್ನು ಒಂದು ಗ್ರಂಥದಲ್ಲಿ ಕ್ರೋಢೀಕರಿಸಿದರು. ಆ ಗ್ರಂಥವೇ ಕುರಾನ್. ಕುರಾನ್ ಅರಬ್ಬಿ ಭಾಷೆಯಲ್ಲಿದೆ. ಇಸ್ಲಾಂ ಪದದ ಅರ್ಥ ಶರಣಾಗತ ಎಂದರ್ಥ. ಮುಸ್ಲಿಂ ಎಂದರೆ ಅಲ್ಲಾಹನಿಗೆ ಶರಣಾದವರು ಎಂದರ್ಥ. ಮೆಕ್ಕಾದಲ್ಲಿ ಕಾಬಾ ಎಂಬ ಮಂದಿರವು ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾಗಿದೆ. ಪೈಗಂಬರರು ಮೆಕ್ಕಾದಿಂದ ಮದಿನಾಕ್ಕೆ ಹೋದ ವರ್ಷವನ್ನು ಹಿಜಿರಾ ಶಕೆ ಎಂದು ಕರೆಯುತ್ತಾರೆ. ಹಲವಾರು ಭಕ್ತರನ್ನು ಒಳಗೊಂಡು ಅವರೆಲ್ಲರ ಜೀವನವನ್ನು ಉದ್ಧರಿಸಿದರು. ಜನರಿಗೆ ನೀಡಿದ ಅವರ ಉಪದೇಶಗಳನ್ನೇ ಅವರ ಬೋಧನೆಗಳು ಅಥವಾ ಇಸ್ಲಾಮಿನ ಬೋಧನೆಗಳೆಂದು ಕರೆಯುತ್ತೇವೆ. ಇಸ್ಲಾಮಿನ ಪ್ರಮುಖ ಬೋಧನೆಗಳು: ಅಲ್ಲಾಹ್ ಒಬ್ಬನೇ ದೇವರು, ಆತನ ಹೊರತು ಬೇರೆ ದೇವರಿಲ್ಲ. ಮುಹಮ್ಮದ್ ದೇವರ ಪ್ರವಾದಿ. ದಿನಕ್ಕೆ 5 ಬಾರಿ ಕಾಬಾ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಅಥವಾ ನಮಾಜನ್ನು ಮಾಡಬೇಕು. ರಂಜಾನ್ ತಿಂಗಳಿನಲ್ಲಿ ಹಗಲು ಹೊತ್ತಿನಲ್ಲಿ ಉಪವಾಸವನ್ನು ಕೈಗೊಳ್ಳಬೇಕು. ಬಡವರಿಗೆ ದಾನ ಅಂದರೆ ಜಕಾತನ್ನು ಮಾಡಬೇಕು. ಜೀವನದಲ್ಲಿ ಒಮ್ಮೆಯಾದರೂ ಹಜ್ ಯಾತ್ರೆಯನ್ನು ಕೈಗೊಳ್ಳಬೇಕು. ಅದಷ್ಟೇ ಅಲ್ಲದೆ ವ್ಯಾಪಾರಿಗಳು ಮೋಸ ಮಾಡಬಾರದು, ಬಡ್ಡಿ ವ್ಯವಹಾರವನ್ನು ಮಾಡಬಾರದು, ಶಿಶು ಹತ್ಯೆಯನ್ನು ಕೈಗೊಳ್ಳಬಾರದು, ಜೊತೆಗೆ ಹಂದಿ ಮಾಂಸವನ್ನು ತಿನ್ನಬಾರದು ಮತ್ತು ಮದ್ಯಪಾನ ಮಾಡಬಾರದೆಂದು ಹಲವಾರು ತಮ್ಮ ಬೋಧನೆಗಳನ್ನು ನೀಡಿ ಜನರ ಜೀವನವನ್ನು ಉದ್ಧರಿಸಿದರು. ಎಲ್ಲರಿಗೂ ಧನ್ಯವಾದಗಳು. ನನ್ನ ಈ ಸಣ್ಣ ಪ್ರಯತ್ನಕ್ಕೆ ತಮ್ಮ ಬೆಂಬಲವಿರಲಿ. ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ.